ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅರಣ್ಯಕಾಂಡ ಇದರಿಂದ ಇವತ್ತು ಚೌಪಾಯಿಗಳನ್ನ ತಿಳ್ಕೊಳ್ಳೋಣ. ಮೃಗ ಬಿಲೋಕಿ ಕಟಿ ಪರಿಕರ ಬಾಧಾ ಕರತಲ ಚಾಪ ರುಚಿರ ಸರ ಸಾಂಧಾ ಪ್ರಭು ಲಚಿ मनहि कहाँ समुझाई फिरत बिपिन निसिचर बहु भाई सीता केरी करेहु रखवारी बुद्धि विवेक बल समय बिचारी प्रभु ही बिलोकी चला मृग भाजी धाये रामु सरासन साजी निगम नेति शिव ध्यान न पावा माया मृग पाछे सो धावा कबहु निकट पुनि दूरी पराई कबहु प्रगटई कबहु छपाई प्रगटत दुरत करत छल भूरी ये ही विधि प्रभु ही गयवु लय दूरी तब तकी राम कठिन सर मारा धरनी परेवु करी घोर पुकारा लक्ष्मण कर प्रथम ही लय नामा पाछे सुमिरेसी मन महु रामा प्राण तजत प्रगटेसी निज देहा सुमिरेसी रामु समेत सनेहा अंतर प्रेम तासु पहिचाना मुनि दुर्लभ गति दीन ही सुजाना. ಇವು ಚೌಪಾಯಿಗಳು. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಸೀತೆ ಮಾಯಾಮೃಗವನ್ನ ನೋಡಿ ಅದರ ಚರ್ಮವನ್ನ ತಂದ್ಕೊಡು ಅಂತಂದ್ಬಿಟ್ಟು ಶ್ರೀರಾಮನಿಗೆ ಕೇಳಿದಾಗ ಅದು ಕಪಟ ಮೃಗ ಅಂತ ಗೊತ್ತಿದ್ರೂ ಕೂಡ ದೇವತೆಗಳ ಕಾರ್ಯಸಿದ್ಧಿಗೋಸ್ಕರ ರಾಮ ಸಂತೋಷದಿಂದ ಮೇಲೆ ಹೇಳ್ತಾನೆ. ಜಿಂಕೆಯನ್ನ ನೋಡಿ ಶ್ರೀರಾಮ ನಡುವನ್ನ ಕಟ್ಕೊಂಡು, ಅಂದ್ರೆ ಸೊಂಟಕ್ಕೆ ಒಂದು ಪಟ್ಟಿಯನ್ನು ಕಟ್ಕೊಂಡು ಕೈಯಲ್ಲಿ ಬಿಲ್ಲನ್ನು ಹಿಡ್ಕೊಂಡು ದಿವ್ಯ ಬಾಣವನ್ನು ಹೂಡಿ ಲಕ್ಷ್ಮಣನಿಗೆ ಈ ರೀತಿ ಹೇಳ್ತಾನೆ, ತಮ್ಮ ಲಕ್ಷ್ಮಣ, ಕಾಡಲ್ಲಿ ಬೇಕಾದಷ್ಟು ರಾಕ್ಷಸರು ಓಡಾಡ್ತಾ ಇರ್ತಾರೆ. ನೀನು ಬುದ್ಧಿ ಬಲ ವಿವೇಕದಿಂದ ಸಮಯವನ್ನ ನೋಡಿ ಸೀತೆಯನ್ನ ರಕ್ಷಣೆ ಮಾಡ್ತಾ ಇರಬೇಕು. ಅಂದ್ರೆ ಯಾವ ರೀತಿ ಬೇಕಾದರೂ ಮೋಸ ಮಾಡಬಹುದು ರಾಕ್ಷಸರು, ಅದರಿಂದ ನೀನು ಬುದ್ಧಿಯನ್ನ ಉಪಯೋಗಿಸ್ಬೇಕು, ಬಲವನ್ನ ಉಪಯೋಗಿಸ್ಬೇಕು, ವಿವೇಕ ಎಲ್ಲವನ್ನ ಯೂಸ್ ಮಾಡಿ ನೀನು ಸೀತೆಯನ್ನ ರಕ್ಷಣೆ ಮಾಡ್ತಾ ಇರು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆಮೇಲೆ ಹೊರಡ್ತಾನ ಅವನು ಆ ಜಿಂಕೆಯನ್ನ ತರೋದಕ್ಕೋಸ್ಕರ. ಪ್ರಭುವನ್ನ ನೋಡಿ ಮೃಗ ಓಡ್ ಹೋಗುತ್ತೆ. ಶ್ರೀರಾಮ ಏನು ಮಾಡ್ತಾನೆ, ಅವನೂ ಕೂಡ ಧನಸ್ಸನ್ನ ಏರಿಸ್ಕೊಂಡು ಅದರ ಬೆನ್ನು ಹಟ್ತಾನೆ. ಅದು ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಅವನು ಕೂಡ ಹೋಗೋದಕ್ಕೆ ಶುರು ಮಾಡ್ತಾನೆ. ವೇದಗಳಿಂದ ನೇತಿ ಅಂತ ವರ್ಣಿಸಿರುವಂತಹ, ಅಂದ್ರೆ ವೇದಗಳಲ್ಲಿ ಇದೆಲ್ಲ 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 ಅಂತಂದ್ಬಿಟ್ಟು ಹೇಗೆ ಆ ಭಗವಂತನ ವರ್ಣನೆ ಮಾಡಿದಾರೋ ಅವನು, ಮತ್ತೆ ಶಂಕರನಿಗೂ ಕೂಡ ಧ್ಯಾನ ರೂಪನಾದಂತಹ, ಅಂದ್ರೆ ಮನಸ್ಸು ವಾಣಿಗಳಿಂದ ಪೂರ್ಣವಾಗಿ ಅತೀತನಾಗಿರುವಂಥವನು. ನಮ್ಮ ಮನಸ್ಸಿಗೂ ಎಟಕೋದಿಲ್ಲ, ನಮ್ಮ ವಾಣಿಗೂ ಕೂಡ ಸಿಗೋದಿಲ್ಲ, ಅಂದ್ರೆ ಮಾತಿಗೂ ಕೂಡ ಸಿಗೋದಿಲ್ಲ ಅಂಥವನು ಅವನು. ಅಂತಹ ಶ್ರೀರಾಮ ಈಗ ಆ ಮಾಯಾಮೃಗದ ಹಿಂದೆ ಓಡ್ತಾ ಇದ್ದಾನಲ್ಲ, ಎಂಥ ಆಶ್ಚರ್ಯ. ಆ ಜಿಂಕೆ ಏನು ಮಾಡುತ್ತೆ, ಒಂದು ಸಾರಿ ಹತ್ರ ಸುಳಿದ್ರೆ ಇನ್ನೊಂದ್ಸರಿ ದೂರ ಓಡೋಗ್ತಾ ಇತ್ತು, ಒಂದ್ಸಾರಿ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಇನ್ನೊಂದ್ಸರಿ ಕಣ್ಮರೆ ಆಗ್ತಾ ಇತ್ತು. ಈ ರೀತಿ ಕಾಣಿಸೋದು, ಕಣ್ಮರೆಯಾಗೋದು, ಮತ್ತೆ ಅನೇಕ ರೀತಿಯ ಮೋಸದಿಂದ ಆ ಕಾಂಚನ ಮೃಗ ಇದೆಯಲ್ಲ ಅದು ರಾಮಚಂದ್ರನನ್ನ ಬಹುದೂರಕ್ಕೆ ಕರ್ಕೊಂಡು ಹೋಯ್ತು. ಹೀಗೆ ಹೋಗ್ತಾ 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 ಅದೇನಾಯ್ತು, ಅವರಿದ್ದಂಥ ಆಶ್ರಮದಿಂದ ಬಹಳ ದೂರಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಆಗ ಶ್ರೀರಾಮ ಏನು ಮಾಡ್ತಾನೆ, ಗುರಿ ಇಟ್ಟು ಒಂದು ಬಾಣವನ್ನ ಹೊಡಿತಾನೆ. ಆ ಬಾಣ ತಗ್ಲಿದ ತಕ್ಷಣ ಅದು ಘೋರವಾಗಿ ಕೂಗ್ತಾ ನೆಲಕ್ಕೆ ಉರುಳುತ್ತೆ. ಅದು ಏನು ಮಾಡುತ್ತೆ ಅಂದ್ರೆ, ಮೊದಲಿಗೆ ಹೇ ಲಕ್ಷ್ಮಣ ಅಂತ ಅಂದ್ಬಿಟ್ಟು ಕೂಗ್ಕೊಳ್ಳುತ್ತೆ. ಆಮೇಲೆ ಶ್ರೀರಾಮನನ್ನ ಸ್ಮರಣೆ ಮಾಡಿಕೊಳ್ತಾ ಪ್ರಾಣವನ್ನ ತ್ಯಾಗ ಮಾಡಬೇಕಾದಾಗ, ಅಂದ್ರೆ ತನ್ನ ಪ್ರಾಣವನ್ನ ಬಿಡುವಂತ ಒಂದು ಸಂದರ್ಭದಲ್ಲಿ ಆ ರಾಕ್ಷಸ ಏನು ಮಾಡ್ತಾನೆ, ತನ್ನ ನಿಜ ಸ್ವರೂಪವನ್ನ ಧರಿಸ್ಕೊಂಡು ಅನನ್ಯ ಭಕ್ತಿಯಿಂದ ಶ್ರೀರಾಮನನ್ನ ಸ್ಮರಿಸ್ಕೊಳ್ತಾನೆ. ಸರ್ವಜ್ಞನಾದಂತಹ ಪ್ರಭು, ಅಂದ್ರೆ ಎಲ್ಲ ಗೊತ್ತಿರುವಂಥವನವನು. ಅವನು ಅವನ ಹೃದಯದ ಭಕ್ತಿಭಾವವನ್ನ ಗುರುತಿಸಿ ಅವನಿಗೆ ಮುನಿಗಳಿಗೂ ದುರ್ಲಭವಾದಂತಹ ಪರಮಪದವನ್ನ ಕರುಣಿಸ್ತಾನೆ. ನೋಡಿ, ಇಲ್ಲಿ ಅವನು ರಾಕ್ಷಸ ಅಂತ ಗೊತ್ತು, ನನ್ನ ಶತ್ರು ಅಂತ ಗೊತ್ತು, ಆದ್ರೂ ಕೂಡ ಅವನನ್ನ ಕೊಂದ ಮೇಲೆ ಅವನು ಪ್ರಾಣ ಬಿಡಬೇಕಾದ್ರೆ ಅವನಿಗೆ ಪರಮ ಪದವನ್ನ ಯಾಕೆ ಕೊಡ್ತಾನೆ ಅಂತಂದ್ರೆ, ಹೊರಗಡೆಯಿಂದ ಅವನು ಮಾಡ್ತಾ ಇರುವಂತ ಕಾರ್ಯ ಸರಿಯಾಗಿಲ್ದೇ ಇರಬಹುದು, ಆದ್ರೆ ಅವನ ಮನಸ್ಸಿನ ಭಾವ ಏನಿದೆ ಅದನ್ನ ಭಗವಂತ ನೋಡ್ತಾನೆ. ಅದಕ್ಕೆ ಅವನನ್ನ ಭಾವಗ್ರಾಹಿ ಜನಾರ್ದನ ಅಂತ ಹೇಳೋದು.
ನಾವು ಹೊರಗಡೆಯಿಂದ ಏನೇ ಆಚರಣೆಗಳನ್ನು ಮಾಡ್ತಾ ಇದ್ರೂ ಮನಸ್ಸಲ್ಲಿ ನಮ್ಮಲ್ಲಿ ಭಕ್ತಿ ಭಾವ ಏನೂ ಇಲ್ಲ, ಭಗವಂತನಿಗೆ ಅಂತ ಒಂದು ಪ್ರೀತಿ ಇರುತ್ತಲ್ಲ ಅದಿಲ್ಲ. ಭಗವಂತನಿಗೋಸ್ಕರ ಅನ್ನೋದು ನಮ್ಮ ಮನಸ್ಸಿನ ಒಳಗಡೆಯಿಂದ ಬರಬೇಕು ನಮಗೆ. ಅದೇ ಇಲ್ಲ ಅಂತಂದಾಗ ನೀವು ಎಷ್ಟೇ ಆಡಂಬರದಿಂದ ವಿಜೃಂಭಣೆಯಿಂದ ನೀವು ಕೆಲಸವನ್ನು ಮಾಡಿದ್ರೂ ಕೂಡ ಭಗವಂತನಿಗೆ ಇಷ್ಟ ಆಗೋದಿಲ್ಲ. ಅದೇ ನೀವು ಏನೂ ಹೊರಗಡೆಯಿಂದ ಮಾಡದೆ ನಿಮ್ಮ ಮನಸ್ಸಿನ ತುಂಬ ಅವನೇ ಇದ್ದರೆ ಅದೇ ಬೇಕಾಗಿರೋದು ಅವನಿಗೆ. ಅದಕ್ಕೆ ನೋಡಿ, ಬೇಕಾದಷ್ಟು ದಾಸರಾಗಿರ್ಬೋದು, ಭಕ್ತರಾಗಿರ್ಬೋದು, ಅವರು ಹೇಳ್ತಾರೆ ಏನು ಅಂತಂದರೆ, ಹೊರಗಿನ ಆಡಂಬರಕ್ಕಿಂತ ಮನಸ್ಸಿನ ಒಳಗಡೆ ನಮಗೆ ಅವನ ಬಗ್ಗೆ ಇರುತ್ತಲ್ಲ ತುಡಿತ ಅಥವಾ ಆತುರತೆ ಕಾತುರತೆ ಭಕ್ತಿ ಭಾವ ಅನ್ನೋದಿರುತ್ತಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾವು ಹೊರಗಡೆಯ ಆಚರಣೆಗಳಿಗಿಂತ ಮಾಡಬೇಕು, ಮಾಡಬಾರ್ದು ಅಂತಲ್ಲ ಹೇಳ್ತಾ ಇರೋದು, ಆದರೆ ಹೊರಗಡೆ ಆಚರಣೆಗಳಿಗಿಂತ ಒಳಗಿನ ನಮ್ಮ ಭಾವ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ಆ ರೀತಿ ಭಕ್ತಿ ಭಾವ ನಮ್ಮಲ್ಲಿ ಬರೋದಕ್ಕೆ ಏನು ಮಾಡಬೇಕು, ಆ ಒಂದು ಸಾಧನೆಯನ್ನು ನಾವು ಮಾಡಬೇಕು ಅನ್ನೋದನ್ನ ಇದರಿಂದ ತಿಳ್ಕೊಬೋದು. ನೋಡಿ, ಇಲ್ಲಿ ಕತೆ ಇರಬಹುದು, ಅದರಲ್ಲಿ ಸ್ಥೂಲ ಅರ್ಥಗಳಿದ್ರೂ ಕೂಡ ಅದರಲ್ಲಿ ಸೂಕ್ಷ್ಮ ಅರ್ಥಗಳು ಕೂಡ ಇರುತ್ತೆ. ಅದನ್ನು ಹುಡುಕೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಯಾವಾಗಲೂ ಬೇರೆಯವರು ಹೇಳೋದನ್ನೇ ಕೇಳೋದಲ್ಲ, ನಾವು ಅದರಿಂದ ಏನೆಲ್ಲ ಅರ್ಥಗಳು ಬರಬಹುದು, ಏನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಅಂಥದ್ದು ಏನು ಹೇಳ್ತಾ ಇದ್ದಾರೆ. ಯಾಕಂದರೆ ಧರ್ಮಗ್ರಂಥಗಳು ಇರೋದೇ ನಮಗದನ್ನು ಅರ್ಥ ಮಾಡಿಸೋದಕ್ಕೆ ಅಂತಂದಮೇಲೆ ಅದರಲ್ಲಿ ಅರ್ಥ ಹುಡುಕೋದನ್ನ ಕಲ್ತ್ಕೋಬೇಕು ನಾವು. ಹುಡುಕ್ತಾ ನಮಗೆ ಗೊತ್ತಾಗತ್ತೆ. ಆಮೇಲೆ ನಾವೇ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಯಾವಾಗಲೂ ನಾವು ಒಬ್ಬರ ಮೇಲೆ ಡಿಪೆಂಡ್ ಆಗಿರಬಾರ್ದು. ಕೆಲವೊಂದು ಸಮಯದ ತನಕ ನಮಗೆ ಬೇಕಾಗುತ್ತೆ, ಬೇರೆಯವರು ಹೇಳೋದನ್ನು ಕೇಳಬೇಕು. ಆಮೇಲೆ ನಾವು ಅದರಲ್ಲಿ ಅರ್ಥಗಳನ್ನು ಹುಡುಕೋದಕ್ಕೆ ಪ್ರಯತ್ನ ಮಾಡಬೇಕು. ಅದು ಅನುಭವದಿಂದ ಬರ್ತಾ ಹೋಗುತ್ತೆ ಆಯಿತಾ. ಈ ರೀತಿ ನಾವು ಮಾರೀಚನಿಂದ ನಾವು ಅರ್ಥ ಮಾಡ್ಕೊಳ್ಬೋದು. ನೋಡಿ, ಅವನಲ್ಲಿ ಭಕ್ತಿ ಇತ್ತು, ಆದರೆ ರಾವಣ ಬಿಡ್ತಾ ಇರಲಿಲ್ಲ. ಅವನೇನಾದರೂ ಮಾಡಿ ಅವನನ್ನು ಕೊಂದೇ ಬಿಡ್ತಿದ್ದ. ಅದಕ್ಕೆ ರಾಮನ ಕೈಯಲ್ಲೇ ನಾನು ಸಾಯೋದು ಒಳ್ಳೆಯದು ಅಂತ ತಿಳ್ಕೊಂಡು, ಯಾಕಂದರೆ ನನ್ನಲ್ಲಿ ಭಕ್ತಿ ಇದೆಯಾ, ಭಾವನೆ ಇದೆಯಾ, ಭಗವಂತನಲ್ಲಿ ಪ್ರೀತಿ ಇದೆಯಾ ಅನ್ನೋದು ಆ ಭಗವಂತನಿಗೆ ಗೊತ್ತಿರುತ್ತೆ. ಯಾಕೆ ಅವನು ಎಲ್ಲರ ಹೃದಯದಲ್ಲಿ ವಾಸ ಮಾಡುವಂಥವನು. ಅವನಿಗೆ ಬೇಕಾಗಿರೋದು ನಮ್ಮ ಭಾವನೆನೇ ಹೊರತು ನಾನು ಮಾಡುವಂಥ ಕಾರ್ಯ ಅಲ್ಲ. ಈಗ ಇದರಿಂದ ನಾವು ಬೇಕಾದಷ್ಟು ತಿಳ್ಕೊಬೋದು ನೋಡಿ. ಹೊರಗಿನ ಆಡಂಬರಕ್ಕಿಂತ ಮನಸ್ಸಿನ ಭಾವನೆನೇ ಒಳ್ಳೆಯದು ಅಥವಾ ಶ್ರೇಷ್ಠ ಅನ್ನೋದು ಕೂಡ ನಮಗೆ ಇದರಿಂದ ಗೊತ್ತಾಗುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.